ಇದಲ್ಲದೆ ಅದನ್ನ ತಗೊಂಡಿದ್ದೇವೆ. ಕಡಲ್ ಕೊರತೆ ಬೇರೆ, ನದಿ ಕೊರತೆ ಬೇರೆ, ಭೂಕುಸಿತ ಬೇರೆ. ಹೌದು, ಬುದ್ಧಿವಂತರು ಯಾಕೆ ನೀವು? ಹೌದು, ಇದಲ್ಲದೆ ಅಂತ ಹೇಳಿದ್ದೇನೆ. ಇವೆರಡನ್ನ ತಗೊಂಡಿದ್ದೇವೆ ಅಂತ ಹೇಳಿದೆ. ಇವೆರಡನ್ನ ತಗೊಂಡಿದ್ದೇವೆ. ನೀವು ಕೇಳಿಸ್ಕೋಬೇಕು. ನಿಮ್ಗೆ ಏನಾಗಿದೆ, ತಾಳ್ಮೆ ಇಲ್ಲ. ಹೆಂಗೆ ಇವ್ರ ಮೇಲೆ ನೀವು ಪೌನ್ಸ್ ಮಾಡೋದು ಅನ್ನೋದೇ ಯೋಚನೆ, ಅದು ಸಮಸ್ಯೆ. ಅಲ್ಲಿ ಸುಮಾರು ಒಂದು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಡೆಗಟ್ಟುವ ಕಾಮಗಾರಿಗಳನ್ನು ತೆಗೆದುಕೊಂಡು ದೀರ್ಘಾವಧಿಯಲ್ಲಿ ಒಂದು ಕೈಲಾದಷ್ಟು ಮಟ್ಟಿಗೆ ಶಾಶ್ವತ ಪರಿಹಾರ ಕೊಡುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಮಲೆನಾಡಿನ 3-4 ಜಿಲ್ಲೆಗಳು, ಕರಾವಳಿಯ 2-3 ಜಿಲ್ಲೆಗಳು ಸೇರಿಸಿ 6 ಜಿಲ್ಲೆಗಳಿಗೆ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ತಡೆಗಟ್ಟುವ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಇದನ್ನು ತಡೆಗೋಡೆಗಳನ್ನು ಕಟ್ಟುವಂಥದ್ದು, ಯಾವ ಗೋಡೆ ಕಟ್ಟಬೇಕು, ಅದರ ಡಿಸೈನ್ ಏನಿರಬೇಕು, ಇದು ನಾವ್ಯಾರೂ ಎಕ್ಸ್ಪರ್ಟ್ ಅಲ್ಲ. ಮತ್ತು ಎಲ್ಲಿ ಕಟ್ಟಬೇಕು ಅದರಲ್ಲೂ ಕೂಡ ನಾನು ಎಕ್ಸ್ಪರ್ಟ್ ಅಲ್ಲ. ಇದನ್ನು ನಾನು ಕ್ಷೇತ್ರವಾರೂ ಹಂಚಿಕೆ ಮಾಡಿಲ್ಲ, ಪಕ್ಷವಾರೂ ಹಂಚಿಕೆ ಮಾಡಿಲ್ಲ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರದ ಬಹುಶಃ ಏಕಮಾತ್ರ ತಂತ್ರಜ್ಞರ ಒಂದು ಇನ್ಸ್ಟಿಟ್ಯೂಟ್ ಅದು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಈಗ ಅವರು ಹೇಗೆ ಸೆಲೆಕ್ಟ್ ಮಾಡಿದ್ದಾರೆ, ನಾನು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಲ್ಲ, ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್. ಅವರು ಅಸೆಸ್ ಮಾಡಿದ್ದಾರೆ ಎಲ್ಲಿ ಹೆಚ್ಚು ಸಾಧ್ಯತೆ ಇದೆ, ಹೈಯರ್ ವಲ್ನರಬಿಲಿಟಿ ಇದೆ ಅಂತ ಕೊಟ್ಟಿದ್ದಾರೆ. ಆ ವಲ್ನರಬಿಲಿಟಿ ಮ್ಯಾಪನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅವರಿಂದ ಎಲ್ಲಿ ಈ ವಲ್ನರಬಿಲಿಟಿ ಹೆಚ್ಚು ಇದ್ದು ಜನಗಳಿಗೆ ಎಲ್ಲಿ ತೊಂದರೆ ಆಗುವಂಥದ್ದಿದೆ ಅದನ್ನು ಕೂಡ ಇದರ ಮೇಲೆ ಓವರ್ಲ್ಯಾಪ್ ಮಾಡಿ ನನಗೆ ಪ್ರಯಾರಿಟೈಸ್ ಮಾಡಿಕೊಡಿ ಅಂತ ಕೊಟ್ಟಿದ್ದೇನೆ. ಅದರ ಅಡಿಯಲ್ಲಿ DC ಕನ್ಸಲ್ಟೇಷನ್ನು, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇನ್ಫಾರ್ಮೇಷನ್ನು ಇವೆರಡನ್ನು ಮ್ಯಾಪ್ ಮಾಡಿ 500 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ನಾವು ಫೈನಾನ್ಸ್ ಕಮಿಷನ್ ಗ್ರ್ಯಾಂಟಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಕೊಡಗಿಗೂ ಕೂಡ 50 ಕೋಟಿ ರೂಪಾಯಿಯನ್ನು ಒದಗಿಸಿಕೊಟ್ಟಿದ್ದೇವೆ. ಅದರಲ್ಲಿ ಅವ್ರ ಕ್ಷೇತ್ರಕ್ಕೂ ಕೂಡ ಒದಗಿಸಿಕೊಟ್ಟಿದ್ದೇವೆ. 50 ಸಾಲೋದಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ವಿತ್ ಜಿಯೋಲಾಜಿಕಲ್ ಸರ್ವೆ ಅಥವಾ ಆಯಿತು, ಅವರ ಒಬ್ಬರೇ ಅಲ್ಲ, ಬೇರೆ ಯಾರಾದರೂ ಟೆಕ್ನಿಕಲಿ ಕಾಂಪಿಟೆಂಟ್ ಇದ್ದು ಅವ್ರ ಕಡೆಯಿಂದ ರೆಕಮೆಂಡೇಶನ್ ಬಂದರೂ ಕೂಡ, ಅಥವಾ ಅಂಥ ಏಜೆನ್ಸಿನ ಹೈರ್ ಮಾಡಿ ಅಂದರೂ ನಾನು ಹೈರ್ ಮಾಡಲಿಕ್ಕೆ ತಯಾರಿದ್ದೇನೆ. ನನಗೆ ಇದರಲ್ಲಿ ಮೊನ್ನೆ ಸಚಿವರೇ, ಭೂಕುಸಿತ ಮತ್ತು ನದಿಗಳ ಕೊರತ ಇದೆರಡೂ ಸೇರಿಸ್ಕೋಬೇಕು. ಬರೀ ಭೂಕುಸಿತ ಅಂತ ಮಾಡಿದರೆ ಒಂದು ಕಡೆಗೆ ಮಾತ್ರ ಆಗುತ್ತೆ. ನಮ್ಮಲ್ಲಿ ನದಿ ಪಾತ್ರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಇದೆ. ನೀವು ಜಿಯಾಲಜಿಕಲಿ ಸರ್ವೆ ಅಂತ ಹೇಳಿದಾಗ ಬರೀ ಭೂಕುಸಿತನ ಮಾತ್ರ ಕನ್ಸಿಡರ್ ಮಾಡಿದರೆ ನದಿ ಪಾತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಏನಾಗ್ತಿದೆ, ಅದಕ್ಕೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ. ಆಗ ಆ ಪಾತ್ರವನ್ನು ಸೇರಿಸ್ಕೊಳ್ಳೋದು ಒಳ್ಳೆಯದು. ನನಗೆ ಸ್ವಲ್ಪ ಹೆಚ್ಚಿನ ಡೀಟೇಲ್ಸ್ ಕೊಡಿ, ಇದನ್ನು ನಾನು ಸ್ಟಡಿ ಮಾಡಿದ್ದೇನೆ. ನೀವು ಯಾವ ಥರ ಜಸ್ಟಿಫಿಕೇಷನ್ ಅಂತ ಹೇಳ್ತೀರಾ ಆಮೇಲೆ ನನಗೆ ಕೊಡಿ, ನಾನು ಎಕ್ಸಾಮಿನ್ ಮಾಡ್ತೇನೆ. ಅದರಲ್ಲಿ ಭಾಳ ಇದೆ, ನಾನು ನಿಮ್ಗೆ ಹೇಳ್ತೇನೆ ಯಾಕೆ ಅಂತ. ಇದನ್ನು ನಾವು ಯೋಚನೆ ಮಾಡದೆ ಏನು ಬಿಟ್ಟಿಲ್ಲ, ಯೋಚನೆ ಮಾಡಿದ್ದೇವೆ. ಯೋಚನೆ ಮಾಡಿ ಗುಡ್ಡ ಕುಸಿತ, ಭೂಕುಸಿತ ಮತ್ತು ಕಡಲ್ ಕೊರತೆ ಇವೆರಡನ್ನ ಪ್ರಯಾರಿಟಿ ಅಲ್ಲ, ಇದಲ್ಲದೆ ಅದನ್ನ ತಗೊಂಡಿದ್ದೇವೆ. ಕಡಲ್ ಕೊರತೆ ಬೇರೆ, ನದಿ ಕೊರತೆ ಬೇರೆ, ಭೂಕುಸಿತ ಬೇರೆ. ಹೌದು, ಬುದ್ಧಿವಂತರು ಯಾಕೆ ನೀವು? ಹೌದು, ಇದಲ್ಲದೆ ಅಂತ ಹೇಳಿದ್ದೇನೆ. ಇವೆರಡನ್ನ ತಗೊಂಡಿದ್ದೇವೆ ಅಂತ ಹೇಳಿದೆ. ಇವೆರಡನ್ನ ತಗೊಂಡಿದ್ದೇವೆ. ನೀವು ಕೇಳಿಸ್ಕೋಬೇಕು. ನಿಮ್ಗೆ ಏನಾಗಿದೆ, ತಾಳ್ಮೆ ಇಲ್ಲ. ಹೆಂಗೆ ಇವ್ರ ಮೇಲೆ ನೀವು ಪೌನ್ಸ್ ಮಾಡೋದು ಅನ್ನೋದೇ ಯೋಚನೆ, ಅದು ಸಮಸ್ಯೆ. ನನ್ನಾಗೆ ಆಯ್ತಪ್ಪ, ಆಯ್ತು. ಓಹೋ, ನಿಮಗಿಂತ ಅವಸರ ಇನ್ನ ನನಗೆ ಇದ್ರೆ ನೀವು ಏನು ಹೇಳಿದ್ರು ಅದಕ್ಕೆ ನಾನು ಒಪ್ಕೊಳ್ತೇನೆ. ಯಾರಾದ್ರೂ ಹೇಳ್ಬಿಡ್ಲಿ, ನಿಮ್ಗಿಂತ ಅವಸರ ಇದೆ. ಅಧ್ಯಕ್ಷರೇ, ಈಗ ಅವರು ಕೊಡಗಿಂದ ಕೇಳಿದ್ದಾರೆ, ಅದರಲ್ಲಿ 50 ಕೋಟಿ ಒದಗಿಸ್ಕೊಟ್ಟಿದ್ದೇವೆ. ಇನ್ನೂ ಹೆಚ್ಚಿಗೆ ಬೇಕಾದ್ರೂ ಕೂಡ ನಾನು ಏನಾದ್ರೂ ಸ್ವಲ್ಪ ಮಾಡಿ ಅವರಿಗೆ ಇನ್ನೂ ಹೆಚ್ಚಿಗೆ ಒದಗಿಸ್ಕೊಡ್ತೇನೆ. ನಮ್ಮ ಕಮಿಟಿನೇ ಕಮ್ಮಿ ಹೋಗಿದ್ವಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭೂ ಆಗಿ, ಅದು 2002 3 ಆಗಿತ್ತಂತೆ. ಅದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್, ನಾವೆಲ್ಲ ನೋಡಿ ಅಪ್ರಿಷಿಯೇಟ್ ಮಾಡಿದ್ವಿ. ಮತ್ತು ನಮ್ಮ ಶಾಸಕರು ಅದು ಭಾಳ ಪ್ರಯತ್ನ ಮಾಡಿ ದುಡ್ಡು ತೊಗೊಂಡು ಹೋಗಿದ್ದಾರೆ. ನಾವು ಖುಷಿಯಾಗಿ ಬಂದಿವಿ ಸರ್, ಚೆನ್ನಾಗಿ ಮಾಡಿದ್ದಾರೆ. ಅಧ್ಯಕ್ಷರೇ, 2018ರಿಂದ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ ಯಾರೂ ಒಂದು ಲಾಂಗ್ ಟರ್ಮ್ ಮೆಜರ್ಸ್ ಕಡೆಗೆ ಗಮನ ಕೊಟ್ಟಿಲ್ಲ. ನಾವು ಈಗ ಫಸ್ಟ್ ಟೈಮ್ 500 ಕೋಟಿ ಬಂಡವಾಳ ಆಗ್ತಾ ಇದ್ದೇವೆ ಇದಕ್ಕೆ ಓವರ್ ದ ನೆಕ್ಸ್ಟ್ 2-3 ಇಯರ್ಸಲ್ಲಿ. ಫಸ್ಟ್ ಟೈಮ್ ಲಾಂಗ್ ಟರ್ಮ್ ದೃಷ್ಟಿಯಲ್ಲಿ ಈ ದುಡ್ಡನ್ನು ಕೂಡ ನಾನು ಹಿಂಗೆ ಹಂಗೆ ಅಂತ ಎಲ್ಲ ಇದು ಮಾಡ್ಬೋದಾಗಿತ್ತು. ಅದ್ರ ಬದಲಿಗೆ 6 ಜಿಲ್ಲೆಗೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ನೋಡೋಣ ಫಲಿತಾಂಶ ಬರಬಹುದು ಅಂತ. ನಮಗೂ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ನೋಡ್ಬೇಕು. ಯಾಕಂದರೆ ನೀವು ಪ್ರಕೃತಿಯ ವಿರುದ್ಧವಾಗಿ ಸೆಣಸೋವಾಗ ಕೊನೆಗೆ ನಮಗೆ ಎಷ್ಟು ಜಯ ಆಗುತ್ತೆ ಗೊತ್ತಿಲ್ಲ. ಆದರೆ ನಾವು ಪ್ರಯತ್ನ ಆದರೂ ಮಾಡಬೇಕು. 500 ಕೋಟಿ ಇದಕ್ಕಾಗಿ ಬಂಡವಾಳ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರ ಆಗ್ತಾ ಇದೆ.
ಅವು ಇನ್ನೇನಾದ್ರೂ ಇದ್ರೆ ಅವ್ರು ಕೊಟ್ರೆ ಕನ್ಸಿಡರ್ ಮಾಡ್ತೇವೆ. ಧನ್ಯವಾದಗಳು. ಆಯ್ತು ಗೌಡ್ರು. ಒಂದೇ ನಿಮಿಷ ಸಭಾಧ್ಯಕ್ಷರೇ, ಆಯ್ತು ಮತ್ತೆ ಅವ್ರ ಉತ್ತರ ಹೇಳಿದಾರಲ್ಲ 500 ಎಲ್ಲ ಕೋಟಿ, 50 ಕೋಟಿ ಇನ್ನೊಂದು ಎಲ್ಲ ಬೇಕಾದ್ರೆ ಕೊಡ್ತೇನೆ ಅಂತ ಮಾನ್ಯ ಹೇಳಿದ್ದಾರೆ. ಸಭಾಧ್ಯಕ್ಷರೇ ಒಂದೇ ನಿಮಿಷ, ದುಡ್ಡು ಮುಖ್ಯ ಅಲ್ಲಿ ಸಭಾಧ್ಯಕ್ಷರೇ, ದುಡ್ಡು ಮುಖ್ಯ ಅಲ್ಲ ಇಲ್ಲಿ. ಟೈಮ್ ಲೈನು ಎಷ್ಟು ದಿವಸದೊಳಗೆ ಕಾಮಗಾರಿ ಪ್ರಾರಂಭ ಮಾಡ್ತಾರೆ, ಏನಾದ್ರೆ ಆ ಥರ ಮಾನದಂಡ ಇಟ್ಕೊಂಡು ಇದರ ಅಂತ ನಾನು ಕಂದಾಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ನಮ್ಮ ಕಡೆಯಿಂದ ಇನ್ನೊಂದು 2 ತಿಂಗಳಲ್ಲಿ ಫೈನಲೈಸ್ ಮಾಡ್ತೇವೆ. ಫೈನಾನ್ಸ್ ಕಮಿಷನ್ ಗ್ರ್ಯಾಂಟ್ ಇದೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇದೆ, ಅವ್ರಿಗೂ ಅಪ್ರೂವಲ್ ಆಗಿ ಬರಬೇಕಿದು. ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿ ನಾನು ಡಿಕ್ಟೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಕೆಲಸ ಏನಿದೆ ಒಂದು 2 ತಿಂಗಳಲ್ಲಿ ನಾನು ಮುಗಿಸ್ತೇನೆ. ಲಾಸ್ಟ್ ಕ್ವಶನ್ ಆಯ್ತು, ಕೂತ್ಕೊಳ್ರಿ.